ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಂಟ್ವಾಳ ತಾಲೂಕಿನ ಮಂಚಿಯ ಕೈಯೂರು ಕುಲಾಲ ಶ್ರೀಯಾನ ಮೂಲಸ್ಥಾನದಲ್ಲಿ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಂಗಲ ಪ್ರಶ್ನೆ ನಡೆಯುತ್ತಿದೆ. ಕೈಯೂರು ಎಂಬಲ್ಲಿರುವ ಕುಲಾಲ ಶ್ರೀಯಾನ ಮೂಲಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದ್ದು ಇದೀಗ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಚ್ಚಲಾಗುತ್ತಿದೆ. ಪಶ್ಚಿಮ ಘಟ್ಟದಂತಹ ಹಸಿರು ಕಾನನ ಪರಿಸರದಲ್ಲಿ ಕಂಗು ತೆಂಗು ತೋಟದ ಮಧ್ಯೆ ಮೂಲಸ್ಥಾನದ ನಾಗಬನವಿದ್ದರೆ ಸುಮಾರು 1 ಫರ್ಲಾಂಗು ದೂರದ ಕುഞ്ഞിಮೂಲ್ಯರ ಮನೆಯಂಗಳದಲ್ಲಿ ಮಲರಾಯ ಪಂಜುರ್ಲಿ ದೈವದ ತಾಣವಿದೆ. ಅತ್ಯಂತ ಹಳೆಯ ದೈವದ ತಾಣವನ್ನೀಗ ಪುನರ್ ನಿರ್ಮಾಣ ಮಾಡುವ ಕುರಿತು ಅಷ್ಟಮಂಗಲ ಪ್ರಶ್ನೆ ನಡೆಯುತ್ತಿದೆ. ಕುಲಾಲ ಶ್ರೀಯಾನ ಮೂಲಸ್ಥಾನದ ತರವಾಡಿನಲ್ಲಿ ಕಲ್ಲುರುಟಿ, ಪಂಜುರ್ಲಿ, ಮುಖಾಂಗುಳಿಗ ಪರಿವಾರ ದೈವಗಳ ಆರಾಧನೆ ನಡೆಯುತ್ತಿದೆ. ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದ ಕುರಿತು ಸಮಿತಿಯ ಮುಖ್ಯಸ್ಥರಾದ ಕೆ.ಎಸ್. ಆನಂದ್ ಹೀಗೆನ್ನುತ್ತಾರೆ. 1978 ಇಸೀಡು ಅಕೇರಿದ ತರ ಎಂಕಲ್ನ ಹಿರಿಯರು ತೀರ್ಪೊಯ್ನೇದು ಬೊಕ್ಕ ಮೂಲು ಜಾಗೆಡ್ ಎಂಗ್ಲ ಕುಟುಂಬದ ವಂಶದಕ್ಕಲು ಏರ್ಲ ಇಜ್ಜಂದೆ ಎಂಕುಲು ಕುಟುಂಬದಕ್ಕಲು ದೂರ ದೂರ ಆದಿತ್ತದು ದುಂಬದ ಹಿರಿಯಕಲ್ನ ಕಾಲುಡು ಇಡೀ ಸಂತಾನದಕ್ಕಲು ಒಟ್ಟು ಸೇರ್ದು ಕರಿಪಂದೆ ಅಕ್ಕಲಕಲ ಕವರ್ ಅಕ್ಕಲಕಲೇ ಬೋಡೆಲಕ ಬತ್ತದ ಅಕ್ಕಲಕಲ್ನ ಪುರುಸೊತ್ತರು ದೇವರೇ ತಂಬೆಲ ಕೊರಂತೇರು ಕರಿನ 78 ಇಸೀಡು ಅಜ್ಜೇರು ತೀರ್ಪೊಯ್ನೇದು ಬೊಕ್ಕ ಎಂಕ್ಲು 86 ಇಸುವಿದ ಮಧ್ಯಭಾಗಡು ಒಂತೆ ವರ್ಷ ಜಾಗೆದಕ್ಕಲು ಮಾತ ಸೇರ್ದು ತಂಬಿಲ ಪರ್ವ ಕೊರಂತೇರು. ಐದು ಬೊಕ್ಕ 86 ಇಸುವಿದ ಮಧ್ಯೋಡು ಒಂತೆ ವರ್ಷ ದೇವರಿಗೆ ತನು ತಂಬಿಲ ಮಾತ ಬಾಕಿಯಾದ ವ್ಯವಸ್ಥೆ ಸರಿಜ್ಜನ ಪೊರ್ತುಡು ಕುಟುಂಬದಕ್ಕಲು ದೇವರ ಗೇನ ಕೊರ್ದು ಕುಟುಂಬದಕ್ಕಲು ಒಟ್ಟು ಸೇರಿದು 86 ಇಸೀಡು ತಾಂಬೂಲ ಪ್ರಶ್ನೆದಿದ್ದು ಜೀರ್ಣೋದರ ಜತ್ತ 21/1/1987 ಇಸೀಡು ಎಂಕ್ಲು ಈ ದೇವರಿಗೆ ಪ್ರತಿಷ್ಠಾಪನೆ ಮಂತದು ಜೀರ್ಣೋದ್ಧಾರ ಮಂತದು ಪ್ರತಿಷ್ಠಾಪನೆ ಆದ 5 ಬೊಕ್ಕ ಅವೇ ದಿನೊಟ್ಟು ವರ್ಷದ ಸೇವೆಯನ್ನು ಪನ್ಪಲೆಕ್ಕುಡೆ ಎಂಕುಲು ಸೇವೆ ಕೊರಂತ ಸಾರತೋರು ಮನತ್ತು 93 ಇಸೀರ್ದ ಬೊಕ್ಕ ಮಲರಾಯ ದೈವಗೂ ವರ್ಷಂ ಪ್ರತಿ ನೇಮೋತ್ಸವ ಕೊರೊಂದುಲ್ಲ ಅಂಚನೆ ದೇವರು ಈ ಮನ್ನದ ದೇವರು ದೈವಲು ಗ್ರಾಮ ದೇವಲ್ನ ಪೂರ್ಣಾನಕರೋಡು ಕುಟುಂಬದ ಜವನೇರ್ನ ಕುಟುಂಬದ ಸಹಕಾರಡು ದೇವರನ ಸೇವೆ ಪೊರ್ಲುಡು ದೈವಲ್ನ ಸೇವೆ ಪೊರ್ಲುಡು ನಡತುಂದುಂಡು. ಕುಲಾಲ ಶ್ರೀಯಾನ ಮೂಲಸ್ಥಾನದ ತರವಾಡು ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ತಚ್ಚಂಗಾಡು ರಾಮಚಂದ್ರರಾಯರು ನಡೆಸುತ್ತಿದ್ದು ಸ್ವರ್ಣ ಪ್ರಶ್ನೆಯನ್ನು ಸತೀಶ್ ಪಣಿಕರ್ ನೆರವೇರಿಸುತ್ತಿದ್ದಾರೆ. ಅಷ್ಟಮಂಗಲ ಸಮಾಪನಕ್ಕೆ ಮುಂಚಿತವಾಗಿ ಬುಧವಾರ ಕ್ಷೇತ್ರದ ನಾಗಬನದಲ್ಲಿ ನಾಗದೇವರಿಗೆ ಕ್ಷೀರ ಸಿಯಾಳ ಅಭಿಷೇಕ ನಡೆಸಲಾಯಿತು. ನಾಗಬ್ರಹ್ಮದೇವರು ನಾಗಕನ್ನಿಕೆ ಹಾಗೂ ರಕ್ತೀಶ್ವರಿ ದೈವಕ್ಕೆ ಭಯಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು. ಕುಟುಂಬದ ಟ್ರಸ್ಟಿಗಳಾದ ಉಮೇಶ್ ಸಾಲಿಯಾನ್, ಬಾಂಬೆ, ಜನಾರ್ದನ, ವೆಂಕಪ್ಪ, ಕುಕ್ಕಪ್ಪ ಮೂಲ್ಯ, ಕೊರಗಪ್ಪ ಮುಂತಾದವರು ಮಾತ್ರವಲ್ಲದೆ ಅಪಾರ ಸಂಖ್ಯೆಯ ಕುಟುಂಬಸ್ಥರು ಈ ವೇಳೆ ಉಪಸ್ಥಿತರಿದ್ದರು.